ಹರರ್ ಮದೆ T27 ಆಫ್ ಕಾಂಪಿಟೇಷನ್ ವೆಬ್ ಸೀರೀಸ್. ಮತ್ತೆ ರೆಸ್ಟ್ ಡೇ ಭಾನುವಾರ ಮಲ್ಕೊಂಬಿಟ್ಟಿದ್ದೆ. ಆಮೇಲೆ ಎದ್ದು ಫಸ್ಟ್ ಮೀಲ್ ರೆಡಿ ಮಾಡ್ಕೊಂಡು ಕೊಡ್ದು ರೆಡಿಯಾಗಿ ಜಿಮ್ಗೆ ಹೋದೆ. ಜಿಮ್ಗೆ ಫಸ್ಟ್ ಇವತ್ತು BMI ಚೆಕ್ ಮಾಡ್ಕೊಂಡೆ. ಫ್ಯಾಟ್ ಪರ್ಸೆಂಟೇಜ್ ಎಲ್ಲ ಎಷ್ಟೈತೆ ಅಂತ ನೋಡ್ಕೊಳ್ಳೋಣ ಅಂತ ಚೆಕ್ ಬಾಡಿ ಫ್ಯಾಟ್ ಪರ್ಸೆಂಟೇಜು 7.5 ಸಮಥಿಂಗ್ ಇದೆ. ಆಮೇಲೆ ಥ್ರೆಡ್ಮಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 1 ಅವರ್ ಥ್ರೆಡ್ಮಿಲ್ ಮಾಡಿ ನೆಕ್ಸ್ಟ್ ಸೈಡ್ಸು ಮಾಡ್ಕೊಂಡೆ. ಸ್ಟಿಕ್ಕಲ್ಲಿ 2 ವೇರಿಯೇಷನ್ನು, ಆಮೇಲೆ ಕೆಟಲ್ ಬೆಲ್ಲಲ್ಲಿ 2 ವೇರಿಯೇಷನ್ನು, 3 ವೇರಿಯೇಷನ್ ಎಲ್ಲ ಮುಗಿಸ್ಕೊಂಡು ಎಗ್ಗೆಲ್ಲ ತಗೊಂಡು ರೂಮ್ ಬಂದು ಮೀಲೆಲ್ಲ ರೆಡಿ ಮಾಡ್ಕೊಂಡು ಸೆಕೆಂಡ್ ಮೀಲ್ನ ತಿಂದೆ. ಆಮೇಲೆ ಅಭಿ ಇವತ್ತು ಊರಿಂದ ಬಂದ, ಅವ್ನು ಮಾತಾಡ್ಸ್ಕೊಂಡು ಆಮೇಲೆ ಅಮೆಚೂರ್ ಒಲಿಂಪಿಯಾ ನಡೀತಾ ಇತ್ತು ಇಂಡಿಯಾದಲ್ಲಿ, ಬಾಡಿ ಬಿಲ್ಡಿಂಗ್ ಶೋ. ಅದನ್ನ ನೋಡ್ಕೊಂಡು ಕೂತ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಅದಾದ್ಮೇಲೆ ಮತ್ತೆ ಥರ್ಡ್ ಮೀಲ್ನ ತಿಂದು ರೆಸ್ಟ್ ಮಾಡಿ ಆಮೇಲೆ ರೆಡಿಯಾಗಿ ಜಿಮ್ ಹೊರಟಿವ್ರು. ಟೀ ಕುಡಿತೀನಿ, ಟೀ ಕುಡಿದ್ರು. ಆಮೇಲೆ ನಾನು ಜಿಮ್ ಬಂದು ಇವತ್ತು ಕೋರ್ಗ್ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತು ಈಸಿಲಿ ಭಾನುವಾರ ರೆಸ್ಟ್ ಡೇ ಆದರೂ ಕಾಂಪಿಟೇಷನ್ ಹತ್ರ ಬರ್ತಿದ್ದಂಗೆ ಸೀರಿಯಸ್ನೆಸ್ ಅದು ಎಲ್ಲಿಂದ ಗೊತ್ತಿಲ್ಲ. ಸುಮ್ಮನೆ ಕೂತ್ಕೊಳಕ್ಕಂತೂ ಆಗ್ತಾ ಇಲ್ಲ. ಮೈಂಡು ಮನಸ್ಸು ಎಲ್ಲ ಮಾಡಬೇಕು, ಇನ್ನೂ ಮಾಡ್ಬೇಕು, ಸಾಕಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಬಂದು ಕೋರ್ಗೆಲ್ಲ ವರ್ಕೌಟ್ ಮಾಡ್ಕೊಂಡೆ ಜಿಮ್ಗೆ ಈವ್ನಿಂಗು. ಮತ್ತು ಅಲ್ಲೇ ಒಂದು ವೇ ಪ್ರೋಟೀನ್ ಕುಡ್ಕೊಂಡು ರೂಮ್ ಬಂದು ಲಾಸ್ಟ್ ಮೀಲ್ ತಿಂದು ನನ್ನ ಡೇನ ಎಂಡ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್.